ಲೋಕಸಭಾ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಲಿ ಸಂಸದ ಡಿಕೆ ಸುರೇಶ್ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿದ್ದು ತಮ್ಮ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಹತ್ರ 600 ಕೋಟಿ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಂಥ ಸಂಸದ ಡಿಕೆ ಸುರೇಶ್ ಅವರು ಚರಾಸ್ತಿ ನೋಡಿ 106.71 ಕೋಟಿ ರೂಪಾಯಿಯಷ್ಟು ಚರಾಸ್ತಿ, 486.33 ಕೋಟಿ ರೂಪಾಯಿ ಸ್ಥಿರಾಸ್ತಿ. ಅಣ್ಣ ಡಿ ಕೆ ಶಿವಕುಮಾರ್ ಅವರಿಗೆ 30 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ. ಜೊತೆಗೆ ಇವರ ಬಳಿ 21 ಕೃಷಿ ಭೂಮಿ ಇದೆ. 27 ಕೃಷಿಯೇತರ ಭೂಮಿ ಹೊಂದಿರುವಂಥ ಡಿ ಕೆ ಸುರೇಶ್ ಅವರು 1260 ಗ್ರಾಂ ಚಿನ್ನಾಭರಣ, 4.86 kg ಬೆಳ್ಳಿ, 2019ರಲ್ಲಿ ಒಟ್ಟು ಆಸ್ತಿ ಇದ್ದಿದ್ದು 333.86 ಕೋಟಿ ರೂಪಾಯಿ. ಕಳೆದ 5 ವರ್ಷಗಳಲ್ಲಿ ಹತ್ರ 259.19 ಕೋಟಿ ಆಸ್ತಿಯಲ್ಲಿ ಏರಿಕೆ ಆಗಿದೆ. ಇದು ಇವತ್ತು ನಾಮಪತ್ರ ಸಲ್ಲಿಕೆ ಆದ ಬಳಿಕ ಅವರ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. 593.04 ಕೋಟಿ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಸಂಸದ ಡಿ ಕೆ ಸುರೇಶ್ ಅವರು. ಕಳೆದ ಬಾರಿಗಿಂತ ಈ ಬಾರಿ 259 ಕೋಟಿ ಆಸ್ತಿ ಏರಿಕೆ ಆಗಿದೆ. 2019ರಲ್ಲಿ ಡಿ ಕೆ ಸುರೇಶ್ ಅವರು 333.86 ಕೋಟಿಯನ್ನು ಘೋಷಣೆ ಮಾಡಿಕೊಂಡಿದ್ರು.